ಸ್ವಾಗತ ನಮ್ಮ ಚಾನಲಿಗೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತನ್ನ ಮನೆಯ ಬಾಗಿಲನ್ನೇ ನೋಡುತ್ತಾ ತನ್ನ ಇನಿಯನ ಬರುವಿಕೆಯ ಆ ಒಂದೇ ಒಂದು ಮಧುರ ಕ್ಷಣಕ್ಕಾಗಿ ಕಳೆದ 2 ವರ್ಷಗಳಿಂದ ಇದೇ ರೀತಿ ಪ್ರತಿದಿನವೂ ಕಾಯುತ್ತಾ ಕುಳಿತ ಸುಮಾ ತನ್ನಲ್ಲೇ ತನ್ನ ಗತ ಜೀವನವನ್ನು ನೆನಪಿಸಿಕೊಳ್ಳುತ್ತಾ ತನ್ನ ಭವಿಷ್ಯದೆಡೆಗೆ ಶೂನ್ಯ ನೋಟ ಹರಿಸುತ್ತಿದ್ದಳು. ಸುಮಾ ತಕ್ಕ ಮಟ್ಟಿಗೆ ಎಲ್ಲರೂ ಮೆಚ್ಚುವಷ್ಟು ಸುರದ್ರೂಪಿ. ಅಷ್ಟು ಬಿಟ್ಟರೆ ಹೇಳಿಕೊಳ್ಳುವಷ್ಟು ಆಸ್ತಿಪಾಸ್ತಿ ಶ್ರೀಮಂತಿಕೆ ಇರಲಿಲ್ಲ. ಸಾಮಾನ್ಯ ಮಧ್ಯಮ ವರ್ಗದವಳಾದ ಇವಳಿಗೆ ಕಡೆ ಪಕ್ಷ ಕೆಲಸವಾಗಲಿ ದುಡಿಮೆಯಾಗಲಿ ಏನೂ ಇರಲಿಲ್ಲ. ಎಲ್ಲದಕ್ಕೂ ಮನೆಯವರಲ್ಲಿ ಕೈ ಚಾಚಬಾರದೆಂದೋ ಡಬಲ್ ಡಿಗ್ರಿ ಮಾಡಿದ ತಪ್ಪಿಗಾಗೋ ಯಾವುದಾದರೂ ಒಂದು ಕೆಲಸವನ್ನು ಹುಡುಕುವುದು ಸರಿ ಎಂದು ನಿರ್ಧರಿಸಿದ ಸುಮಾ ಎಲ್ಲರಂತೆ ಬೆಂಗಳೂರಿಗೆ ಹೊರಟಳು. ಸರಿ ತನ್ನ ಸ್ನೇಹಿತರಿಂದ ದೊರೆತ ಚೂರುಪಾರು ಸಹಾಯದಿಂದ ಸಾಕಷ್ಟು ಪ್ರತಿಷ್ಠಿತ ಕಂಪನಿಗಳ ಮುಖ್ಯಸ್ಥರ ಮೊಬೈಲ್ ನಂಬರ್ ಪಡೆದ ಇವಳು ಪ್ರತಿದಿನ ತಪ್ಪದೆ ಪ್ರತಿ ಕಂಪನಿಗೂ ಫೋನ್ ಮಾಡಿ ಕೆಲಸಕ್ಕಾಗಿ ವಿಚಾರಿಸುತ್ತಿದ್ದಳು. ಆವತ್ತು ಸರಿಯಾಗಿ ಸುಮಾ ಮನೆಯಿಂದ ಹೊರಬಂದು 1 ತಿಂಗಳು ಆಗಿತ್ತು. ಇನ್ನು ಎಷ್ಟು ದಿನ ಹೀಗಿರಬೇಕೆಂದು ಯೋಚಿಸುತ್ತಲೇ ಯಾವುದೋ ಒಂದು ಕಂಪನಿಯ HR ಗೆ ಫೋನ್ ಮಾಡಿದ ಸುಮಾಳಿಗೆ ಅತ್ತಲಿಂದ ಬಂದುದು ಸುಮಧುರ ಗಂಭೀರ ಹುಡುಗನ ಧ್ವನಿ. ಎಸ್, ಟೆಲ್ ಮೀ, ಹೌ ಕ್ಯಾನ್ ಐ ಹೆಲ್ಪ್ ಯು? ಈ ಮಾಧುರ್ಯಪೂರ್ಣ ಧ್ವನಿ ಕೇಳುತ್ತಲೇ ಮೈ ಮರೆತ ಸುಮಾ ತನ್ನ ಪರಿಚಯವನ್ನೇ ಹೇಳದೆ ಮೌನವಾಗಿ ಆ ಗಂಡು ಧ್ವನಿಯನ್ನೇ ಆಲಿಸುತ್ತಾ ಅತ್ತ ಕಡೆಯಿಂದ ಫೋನ್ ಕಟ್ಟಾಗುವವರೆಗೂ ನಸು ನಾಚುತ್ತಾ ನಿಂತು ಬಿಟ್ಟಳು. ಫೋನಿನಲ್ಲಿನ ಅವನ ಮಾತು ನಿಂತ ಎಷ್ಟೋ ಹೊತ್ತಿಗೆ ಎಚ್ಚೆತ್ತ ಸುಮಾಳಿಗೆ ಕಿವಿಯಲ್ಲಿನ್ನೂ ಅವನದೇ ಪಿಸು ಮಾತು. ಹೀಗೆ ಫೋನ್ನಲ್ಲೇ ಶುರುವಾಗಿದ್ದು ನಮ್ಮ ನಾಯಕಿಯ ಪ್ರೇಮ ಕತೆ. ಸರಿ, ಅವತ್ತಿನಿಂದ ಕೆಲಸ ಹುಡುಕಲು ಬಂದ ಸುಮಾಳ ಮುಖ್ಯ ಕೆಲಸ ಇದೇ ಫೋನ್ ನಂಬರ್ಗೆ ಫೋನಾಯಿಸೋದು, ಸುಮ್ಮನೆ ಹರಟೋದು. ಅದು ಅವನು ಫೋನ್ ಎತ್ತಿದರೆ ಮಾತ್ರ. ಅವನ ಹೆಸರು ಸಂಜು. HR ಆಗಿ ಈ ದೊಡ್ಡ ಕಂಪನಿಗೆ ಸೇರಿ ಸುಮಾರು 2 ವರ್ಷವಾಗಿರಬಹುದು ನೋಡಿ. ಅವನ ಮಾತು ಬೆಣ್ಣೆಯಂತೆ. ಅದರಲ್ಲೂ ಎದುರಿನವರು ಏನಾದರೂ ಕೇಳುವುದಕ್ಕೆ ತಯಾರಾಗುವ ಮುಂಚೆಯೇ ಮೃದುವಾಗಿ ಪ್ರತ್ಯುತ್ತರದಿಂದ ಮಾತಿನ ಬಲೆ ಬೀಸಿ ಬೀಳಿಸಿದ್ದ. ಇಂಥವನ ಜೊತೆಗೆ ಸುಮಾ ಮಾತ್ರವಲ್ಲ, ಯಾರೇ ಆದರೂ ಮಾತಾಡಲು ತುದಿಗಾಲಲ್ಲಿ ನಿಂತಿರುತ್ತಿದ್ದರು ಬಿಡಿ. ನಮ್ಮ ಸುಮಾಳೇನೋ ಪಾಪ ಅವನ ಧ್ವನಿಗೆ ಮಾರು ಹೋದಳೇ ಹೊರತು ತನ್ನ ಮುಂದಿನ ಜೀವನದ ಗುರಿಯೆಡೆಗೆ ಸಡಿಲಗೊಳ್ಳಲಿಲ್ಲ. ತನ್ನ ಹಾಗೂ ತನ್ನ ಮನೆಯ ಸ್ಥಾನಮಾನವನ್ನು ನೆನೆದು ಇವನ ಬಗ್ಗೆ ಪ್ರಕೃತಿ ಸಹಜ ಆಕರ್ಷಣೆ ಇದ್ದರೂ ಅದನ್ನು ಮರೆಮಾಚಲು ಅಲ್ಲದೆ ತನ್ನ ಹಾಸಿಗೆ ಇದ್ದಷ್ಟು ಮಾತ್ರ ಕಾಲು ಚಾಚಬೇಕೆಂದುಕೊಂಡು ಪುನಃ ತನ್ನ ಕೆಲಸ ಹುಡುಕುವ ಕಾರ್ಯದಲ್ಲಿ ಮಗ್ನಳಾದಳು. ಹೀಗೆ ಹೆಚ್ಚೇನು ಪರಿಚಯವಾಗದಿದ್ದರೂ ಸಂಜು ಮತ್ತು ಸುಮಾ ಇಬ್ಬರಲ್ಲೂ ಒಬ್ಬರಿಗೊಬ್ಬರು ಮಾತನಾಡಿ ಗೊತ್ತಿತ್ತು ಬಿಟ್ಟರೆ ಇಬ್ಬರಿಗೂ ಮುಖಪರಿಚಯವೇ ಇರಲಿಲ್ಲ. ಹಾಗಾಗಿ ಒಂದೊಮ್ಮೆ ಸುಮಾ ಇಂಟರ್ವ್ಯೂಗೆಂದು ಸಂಜುವಿನ ಕಂಪನಿಗೆ ಹೋಗಿ ಅವನೆದುರೇ ಕುಳಿತರೂ ಇಬ್ಬರಿಗೂ ಗುರುತೇ ಆಗಲಿಲ್ಲ. ಕೊನೆಗೆ ಸಂಜುವಿನ ಧ್ವನಿಯಿಂದಲೇ ಸುಮಾ ಅವನನ್ನು ಗುರುತಿಸಿ ಇಂಟರ್ವ್ಯೂ ಬಳಿಕ ಕಾಫಿಗೆ ಇಬ್ಬರು ಜೊತೆಗೆ ಹೋಗಿದ್ದು. ಹೀಗೆ ಫೋನಿಂದ ಈಗ ಎದುರು ಬದುರು ಕುಳಿತು ಮಾತನಾಡುವಷ್ಟು ಅವರ ನಡುವಿನ ಸ್ನೇಹ ಬೆಳೆದಿತ್ತು. ಮುಂದೆ ಇಬ್ಬರು ಆತ್ಮೀಯರಾಗಿದ್ದು ಪ್ರತಿದಿನ ತಪ್ಪದೆ ಭೇಟಿಯಾಗುತ್ತಿದ್ದುದು ಎಲ್ಲವೂ ಸುಮಾಳಿಗೆ ಒಳಗೊಳಗೆ ನವಿರಾದ ಭಾವವನ್ನು ನೀಡುತ್ತಿತ್ತು. ಆದರೆ ಅದು ಒಂದು ಕ್ಷಣ ಮಾತ್ರವೇ. ಏಕೆ ಗೊತ್ತೇ? ನಮ್ಮ ಹುಡುಗ ಸಂಜು ಮಾತಿನಲ್ಲೆಷ್ಟು ಜಾಣನೋ ಅಷ್ಟೇ ಸೌಂದರ್ಯದಲ್ಲೂ ಮಾತ್ರವಲ್ಲ, ಗುಣ ನಡತೆ ಮನಸ್ಸಿನಿಂದಲೂ ತುಂಬು ಜಾಣನಾಗಿದ್ದ. ಅಷ್ಟೇ ಅಲ್ಲ, ತಾನು ಅಷ್ಟೊಂದು ದೊಡ್ಡ ಹುದ್ದೆಯಲ್ಲಿದ್ದರೂ ಸ್ವಲ್ಪವೂ ಅಹಂಕಾರವಿರಲಿಲ್ಲ ಅವನಿಗೆ. ತನ್ನ ಪ್ರತಿ ಸಂಬಳದ 3/4 ಪಾಲನ್ನು ಅನಾಥ ಮಕ್ಕಳಿಗಾಗಿ ಮೀಸಲಿಟ್ಟಿದ್ದ. ಅದಕ್ಕೆ ನಮ್ಮ ಸುಮಾಳಿಗೆ ಒಳಗೊಳಗೆ ತನ್ನ ಮೇಲೆ ಅಪನಂಬಿಕೆ. ತಾನೇ ಎಲ್ಲಿ ಅವನಿಗೆ ಸೋತು ಬಾಯಿ ತಪ್ಪಿ ಅವನನ್ನು ಪ್ರೀತಿಸುವ ವಿಷಯ ಹೇಳಿ ಕೊನೆಗೆ ತನಗಿಂತ ಎಲ್ಲ ವಿಚಾರದಲ್ಲೂ ಬಹು ಎತ್ತರದಲ್ಲಿರುವ ಅವನ ನಿಷ್ಠೂರ ತಿರಸ್ಕಾರಕ್ಕೆ ಈಡಾಗಿ ಬಿಡುತ್ತೇನೋ ಎಂದು ಸಣ್ಣ ಭಯ ಅವಳಿಗೆ. ಹೀಗೆ ಇವರಿಬ್ಬರ ಸ್ನೇಹ ಸುಮಾಳ ಜಾಣತನದಿಂದ ನಡೆಯುತ್ತಲಿತ್ತು. ಅಂದ ಹಾಗೆ ಸಂಜುವಿಗಿಂತ ಸುಮಾಳೇನು ಕಡಿಮೆ ಇರಲಿಲ್ಲ. ತನ್ನವರಿಗಾಗಿ ಪ್ರಾಣ ಕೊಡಲು ಸದಾ ಸಿದ್ಧಳಿದ್ದಳು ಮಾತ್ರವಲ್ಲ,
ತನ್ನ ಗೆಳೆಯರನ್ನು ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದ ಸುಮಾಳ ಜಾಣ ಮಾತುಗಳು ಎಂಥವರನ್ನು ಅವಳಿಂದ ದೂರ ಹೋಗದಂತೆ ತಡೆಯುತ್ತಿದ್ದವು ಮಾತ್ರವಲ್ಲ, ತನ್ನ ಬಳಿ ಬಂದವರೆಲ್ಲರನ್ನೂ ಅದೇನೋ ಮೋಡಿಯಿಂದ ಮುಗ್ಧ ನಿಷ್ಕಲ್ಮಶ ಪ್ರೀತಿಯಿಂದ ತನ್ನ ಹತ್ತಿರವೇ ಇರುವಂತೆ ಮಾಡಿಕೊಳ್ಳುತ್ತಿದ್ದಳು. ಅದಕ್ಕೆ ಇರಬಹುದು ಸಂಜು ಕೂಡ ಯಾವ ನಿಶ್ಚಿತ ಉದ್ದೇಶವಿರದಿದ್ದರೂ ಅವಳನ್ನು ತುಂಬ ಹಚ್ಚಿಕೊಂಡು ಬಿಟ್ಟದ್ದು. ಹೌದು, ನಿಮ್ಮ ಊಹೆ ಸರಿಯಾಗಿದೆ. ಸುಮಾಳಿಗೆ ಸಂಜುವಿನ ಮೇಲೆ ಮನಸ್ಸೊಳಗೆ ಪ್ರೀತಿ ಇದ್ದರೆ ಸಂಜುವಿಗೆ ಸ್ನೇಹಿತಳಾಗಿದ್ದ ಸುಮಾ ದಿನ ಕಳೆದಂತೆ ತಾಯಿ, ತಂದೆ, ಸಖಿ ಎಲ್ಲವೂ ಅವಳೇ ಆದಳು. ಏಕೆಂದರೆ ನಮ್ಮ ಸಂಜು ಪ್ರಸ್ತುತವಾಗಿ ದೊಡ್ಡ ಕಂಪನಿಯ ದೊಡ್ಡ ಕೆಲಸಗಾರನೇನೋ ಹೌದು, ಆದರೆ ಅವನೊಬ್ಬ ಅನಾಥನೆಂಬುದು ತನ್ನವರಾಗಿ ಯಾರೂ ಅವನಿಗಿಲ್ಲದ್ದು ಅಷ್ಟೇ ವಿಚಿತ್ರ ಕತೆ. ಅವನ ಈ ಕಥೆಯನ್ನು ಸಣ್ಣದಾಗಿ ಹೇಳುತ್ತೇನೆ ಕೇಳಿ. ಸಂಜು ಹುಟ್ಟಿ ಬೆಳೆಯುವಾಗ ಅವನಿಗಾಗಿ ಎಲ್ಲರೂ ಇದ್ದರು. ಆದರೆ ಸಣ್ಣ ವಯಸ್ಸಿಗೆ ತಂದೆ ಸಾವನ್ನಪ್ಪಿ ತಮ್ಮ ಎಲ್ಲ ಆಸ್ತಿಗೆ ಸಂಜುವಿನ ತಾಯಿಯನ್ನೇ ಮಾಲೀಕಳನ್ನಾಗಿ ಮಾಡಿ ಹೊರಟು ಹೋದರು. ಸಾಕಷ್ಟು ಶ್ರೀಮಂತರಾಗಿದ್ದರಿಂದ ಸಂಜುವಿನ ಓದಿಗೆ ಏನೂ ತೊಂದರೆ ಆಗದಿದ್ದರೂ ಇನ್ನೇನು ಸಂಜು ಕೆಲಸಕ್ಕೆ ಸೇರಿ ಸಂಪಾದಿಸಬೇಕೆನ್ನುವಷ್ಟರಲ್ಲಿ ಸಂಜುವಿನ ತಾಯಿಗೆ ವಿಪರೀತ ಅನಾರೋಗ್ಯ ಕಾಡತೊಡಗಿತು. ಸಂಜುವಿನ ಚಿಕ್ಕಪ್ಪಂದಿರೇ ಅಮ್ಮನನ್ನು ನೋಡಿಕೊಳ್ಳುತ್ತಾರೆ ಎಂದು ಅವರನ್ನು ಸಂಪೂರ್ಣ ನಂಬಿದ್ದ ಸಂಜು ಮೋಸ ಹೋಗಿದ್ದು ಇಲ್ಲೇ. ತನ್ನವರೆಂದು ನಂಬಿದ ಸಂಜುವಿನ ಚಿಕ್ಕಪ್ಪಂದಿರು ಇವನಮ್ಮನ ಎಲ್ಲ ಆಸ್ತಿಯನ್ನು ದೋಚಿ ಇವನನ್ನು ಭಿಕಾರಿ ಮಾಡಿದ್ದು ಅಲ್ಲದೆ ತನ್ನ ತಾಯಿಯ ಸಾವಿನ ನಂತರ ತಮ್ಮ ಮನೆಗೆ ಸಂಜುವಿನ ಆಗಮನವನ್ನು ನಿಷೇಧಿಸಿಬಿಟ್ಟರು. ಇಷ್ಟೆಲ್ಲ ಪಾಡುಪಟ್ಟ ಸಂಜು ಸದ್ಯಕ್ಕೆ ತನ್ನ ಕಷ್ಟದ ದಿನಗಳಿಂದ ಮುಕ್ತನಾಗಿದ್ದನಾದರೂ ಅವನಿಗೆ ತನ್ನವರೆಂದು ಹೇಳಿಕೊಳ್ಳುವ ಯಾರಾದರೂ ಒಬ್ಬ ವ್ಯಕ್ತಿಯ ಅವಶ್ಯಕತೆ ಬಹಳವಾಗಿ ಇತ್ತು. ಈ ಕಾರಣಕ್ಕಾಗಿಯೇ ಏನೋ ತನ್ನವಳನ್ನು ಸುಮಳಲ್ಲಿ ಸಂಜು ಕಂಡಿದ್ದು ಮಾತ್ರವಲ್ಲ, ಸುಮಾಳೆ ತನ್ನವಳಾಗಲು ಸರಿ ಎಂದು ಹಿಂದೆ ಮುಂದೆ ನೋಡದೆ ಒಂದು ದಿನ ತನ್ನನ್ನು ಮದುವೆಯಾಗುವಂತೆ ಅವಳಲ್ಲಿ ಕೇಳಿಯೇ ಬಿಟ್ಟ. ಆಗಲೇ ಸುಮಾ ಒಪ್ಪಿ ಮದುವೆಯಾಗಿ ಬಿಟ್ಟಿದ್ದರೆ ಇವರ ಕತೆ ಇಲ್ಲಿಗೆ ಮುಗಿಯುತ್ತಿತ್ತೇನೋ. ಆದರೆ ಸುಮಾ ತನ್ನದೇ ಕುರುಡು ನಿರ್ಧಾರಕ್ಕೆ ಸಿಲುಕಿ ಸಂಜುವನ್ನು ತಿರಸ್ಕರಿಸಿ ಬಿಟ್ಟಳು. ಇಲ್ಲ ಸಂಜು, ನಮ್ಮ ನಡುವಿನ ಅಂತರ ತುಂಬ ದೊಡ್ಡದು. ಹಾಗಾಗಿ ಕೊನೆಯವರೆಗೂ ಸ್ನೇಹಿತರಾಗಿಯೇ ಇರೋಣ ಎಂದು ಕಟುವಾಗಿ ಹೇಳಿ ಅವನಿಂದ ದೂರಾದಳು. ಸರಿ, ಎಷ್ಟಾದರೂ ಮೆದು ಹುಡುಗ ನಮ್ಮ ಸಂಜು. ಮತ್ತಿನ್ನೆಂದು ಈ ವಿಷಯವನ್ನೆತ್ತದೆ ಗೆಳೆಯನಾಗಿ ಮಾತ್ರ ಅವಳೊಂದಿಗಿರುತ್ತಿದ್ದ. ಹೀಗೆ ದಿನಗಳು ರೊಳಲು ಬರುತ್ತಾ ಸಂಜು ಮಂಕಾಗತೊಡಗಿದ. ತೀರಾ ನಿಶಕ್ತಿಯಾಗಿ ಆಫೀಸಿಗೆ ಹೋಗದೆ ಮನೆಯಲ್ಲಿ ನೋಡಿಕೊಳ್ಳಲು ಯಾರೊಬ್ಬರೂ ಇರದೆ ಅವನ ಪಾಡು ತುಂಬ ಕನಿಕರವಾಗಿತ್ತು. ಸರಿ, ಮಾಮೂಲಿಯಾಗಿಯೇ ಭೇಟಿಯಾಗುತ್ತಿದ್ದ ಸುಮಾಳಿಗೆ ಈ ವಿಷಯ ತಿಳಿದು ಪ್ರಾಣವೇ ಹೋದಂತಾಯಿತು. ಕಾರಣವೇನೆಂದರೆ ತಾನು ಅವನನ್ನು ತಿರಸ್ಕರಿಸಿದ್ದಕ್ಕೆ ಅವನು ಹೀಗಾಗಿದ್ದಾನೆ ಎಂದು ಬಗೆದ ಅವಳು ತುಂಬ ಚಿಂತೆ ಮಾಡಲಾರಂಭಿಸಿದಳು. ಆದರೇನು ಸಂಜು ಮತ್ತೂ ಕುಗ್ಗತೊಡಗಿದ. ಭಯಗೊಂಡ ಅವಳು ಸಂಜುವಿದ್ದ ಕಂಪನಿಯಲ್ಲಿ ವಿಚಾರಿಸಿದಾಗ ಅವನ ಸಹೋದ್ಯೋಗಿಗಳು ತಕ್ಷಣವೇ ಸಂಜುವಿನ ಏಕಮಾತ್ರ ಗೆಳೆಯ ಮಂಜುವನ್ನು ಕರೆಸಿ ಅವನಲ್ಲಿ ವಿಷಯವನ್ನೆಲ್ಲ ಹೇಳಿ ನಂತರ ದೊಡ್ಡ ಆಸ್ಪತ್ರೆಯೊಂದಕ್ಕೆ ಸೇರಿಸಿದರು. ತನಗಾಗಿ ಒಂದು ಪೈಸೆಯನ್ನು ಕೂಡಿಡದ ಸಂಜುವಿಗೆ ಈಗ ಲಕ್ಷಗಟ್ಟಲೆ ಹಣದ ಅವಶ್ಯಕತೆ ಎದುರಾಯಿತು. ಕಾರಣವೇನೆಂದರೆ ಅವನಿಗೆ ಅಪರೂಪದ ಅತಿ ದುಬಾರಿ ಕಾಯಿಲೆಯೊಂದು ಬಂದು ಅದು ಕೊನೆಯ ಘಟ್ಟದಲ್ಲಿದ್ದ ಕಾರಣ ಸಂಜುವಿನ ಪ್ರಾಣ ಸಾವು ಬದುಕಿನ ನಡುವೆ ಹೋರಾಡುತ್ತಲಿತ್ತು. ಇದಕ್ಕೆಲ್ಲ ತಾನೇ ಕಾರಣಳೆಂದು ಅಳುವುದೊಂದು ಬಿಟ್ಟರೆ ಸುಮಾಳ ಹತ್ತಿರ ಆಸ್ಪತ್ರೆಗೆ ಫೀಸ್ ಕಟ್ಟುವಷ್ಟು ದುಡ್ಡು ಕೂಡ ಇರಲಿಲ್ಲ. ಪಾಪ, ಅವಳ ಖರ್ಚಿಗೆ ಬೇರೊಬ್ಬರಲ್ಲಿ ಕೇಳಿ ತಂದ ಅವಳು ಲಕ್ಷಗಟ್ಟಲೆ ಹಣವನ್ನು ಹೇಗೆ ಹೊಂದಿಸಿಯಾಳು? ಅಲ್ಲದೆ ಯಾವ ಸಂಬಂಧವಿರದ ಪರದೇಶಿಗೆ ಸುಮಾಳ ಮನೆಯ ಕಡೆಯವರಾದರೂ ಏಕೆ ಹಣ ಕೊಟ್ಟಾರು? ನೀವೇ ಹೇಳಿ. ಸರಿ, ಕೊನೆಗೆ ಉಳಿದದ್ದು ಒಂದೇ ಆಶಾಭಾವ, ಸಂಜುವಿನ ಜೀವ ಗೆಳೆಯ ಮಂಜು. ಅವನಾದರೂ ಅಷ್ಟು ಶ್ರೀಮಂತನಲ್ಲದಿದ್ದರೂ ತನ್ನ ಸ್ನೇಹಕ್ಕಾಗಿ ತನ್ನ ಕೆಲಸವನ್ನು ಒತ್ತೆ ಇಟ್ಟು ಸಾಲ ಮಾಡಿ ದುಡ್ಡು ಹೊಂದಿಸಿದ. ಕೊನೆಗೂ ಸುಮಾಳ ದೈವ ಪ್ರಾರ್ಥನೆ ಹಾಗೂ ಮಂಜುವಿನ ಸ್ನೇಹದ ಪರಿಶ್ರಮದಿಂದಾಗಿ ಸಂಜುವಿನ ಜೀವ ಮತ್ತೆ ಯಥಾಸ್ಥಾನಕ್ಕೆ ಮರಳಲು ತಯಾರಾಯಿತು. ಇನ್ನೇನು ತನ್ನಿಂದಾದ ಈ ಪ್ರಮಾದಕ್ಕೆ ತಾನೇ ಪರಿಹಾರ ಸೂಚಿಸುತ್ತೇನೆಂದು ಮಾತ್ರವಲ್ಲ,
ಸಂಜುವಿನ ಸಣ್ಣ ಅಗಲುವಿಕೆಯ ಕಲ್ಪನೆಗೆ ಹೇಳಲಾಗದಂತಹ ವ್ಯಥೆ ಪಡುವಷ್ಟು ಸಂಜುವಿನ ಸನಿಹದಲ್ಲೇ ಸದಾ ಇರಲು ಇಚ್ಛಿಸುತ್ತಿದ್ದಳು. ಈಗ ತಾನೇ ಕಳೆದ ಸುಮಾರು 6 ತಿಂಗಳಲ್ಲಿ ಸಾಕಷ್ಟು ಬದಲಾಗಿದ್ದ ಸುಮಾ ತನ್ನ ಮದುವೆ ನಡೆದರೆ ಸಂಜುವಿನೊಂದಿಗೆ ಮಾತ್ರ ಸಾಧ್ಯ ಎಂಬ ದೃಢ ನಿರ್ಧಾರಕ್ಕೆ ಬಂದು ಬಿಟ್ಟಳು. ಸರಿ, ಹಾಗಾದರೆ ಇಲ್ಲಿಗೆ ಇವರ ಮದುವೆ ಕತೆ ಮುಗಿಯಿತೆಂದುಕೊಂಡರೆ ಅಷ್ಟರಲ್ಲೇ ಸಂಜುವಿಗೆ ಮತ್ತೊಂದು ಆಘಾತ ಎದುರಾಗಿತ್ತು. ಕಳೆದ ಕೆಲವು ತಿಂಗಳಿಂದ ಮರೆಯಾಗಿದ್ದ ಸಂಜುವನ್ನು ಅವನ ಕಂಪನಿಯವರು ಕೆಲಸದಿಂದಲೇ ಕಿತ್ತೆಸೆದಿದ್ದರು. ಈಗ ತನಗಾಗಿ ಇನ್ನು ತನ್ನ ಗೆಳೆಯ ಮಂಜು ಮಾಡಿದ ಸಾಲದ ಹೊರೆ ಒಂದು ಕಡೆ ಇದ್ದ, ಒಂದು ಕೆಲಸವು ಹೋದ ಮೇಲೆ ತನಗೆ ನೆಲೆ ಇಲ್ಲದೆ ಇನ್ನು ತನ್ನ ನಂಬಿ ಬಂದವಳನ್ನು ಹೇಗೆ ಸಾಕುವುದು ಎಂಬ ಯೋಚನೆ ಮತ್ತೊಂದು ಕಡೆ. ಇಷ್ಟೆಲ್ಲದರ ನಡುವೆ ತನ್ನನ್ನು ಸುಮಾ ಕೊನೆಗೂ ಒಪ್ಪಿದಳಲ್ಲ, ಅದೇ ನನ್ನ ಪುಣ್ಯ ಎಂಬ ಸಂತೋಷ ಮಗದೊಂದು ಕಡೆ. ಒಟ್ಟಾರೆ ತಾನೀಗ ಬೇರೆ ಕೆಲಸ ಹಿಡಿದು ತನ್ನ ಗೆಳೆಯನ ಸಾಲ ತೀರಿಸಿ ನಂತರ ಮದುವೆ ಮನೆ ಮಾಡುವ ಯೋಚನೆಯನ್ನು ಸಂಜು ಮಾಡಿದ. ಆದರೆ ಇನ್ನೂ ಪೂರ್ತಿ ಗುಣಮುಖನಾಗಿರದ ಸಂಜುವಿಗೆ ಮಂಜುವೆ ಮುಂದೆ ಬಂದು ತನ್ನ ಮನೆಗೆ ಕರೆದೊಯ್ದ. ಅಲ್ಲಿ ಎಲ್ಲವೂ ಸರಿಯಾಗಿತ್ತು. ಆದರೆ ಮಂಜುವಿನ ಹೆಂಡತಿಗೆ ಮಂಜುವಿನ ಈ ಸಾಲ, ಗೆಳೆಯನಿಗೋಸ್ಕರ ತಮ್ಮ ಮನೆಯ ಕಷ್ಟ ಕಾರ್ಪಣ್ಯಗಳನ್ನು ಇನ್ನೂ ಹೆಚ್ಚಿಸಲು ಇಷ್ಟವಿರಲಿಲ್ಲ. ಹಾಗಾಗಿ ಅವಳ ಕೋಪ ಮುನಿಸು ಮಾತ್ರವಲ್ಲ, ಸಂಜುವನ್ನು ಮನೆಯಿಂದ ಹೊರಗೆ ಓಡಿಸಲು ಮಂಜುವಿಗೆ ಪೀಡಿಸತೊಡಗಿದಳು. ಸೂಕ್ಷ್ಮವಾಗಿ ಇದನ್ನೆಲ್ಲ ಅರಿತ ಸಂಜುವಿಗೆ ತನ್ನ ಹಳೆಯ ಕಂಪನಿಯಲ್ಲಿ ವಿಚಾರಿಸಿ ಮತ್ತೊಮ್ಮೆ ಕೆಲಸ ಪಡೆಯುವ ಅನಿವಾರ್ಯತೆ ಆಯಿತು. ಅಲ್ಲದೆ ತಾನು ಆಸ್ಪತ್ರೆಗೆ ಸೇರುವುದಕ್ಕೆ ಮುಂಚೆ ತನಗೆ ವಿದೇಶದಿಂದ ಭಾರಿ ದೊಡ್ಡ ಕೆಲಸಕ್ಕೆ ಆಹ್ವಾನವು ಬಂದಿತ್ತೆಂದು ನೆನಪಾದ ಕೂಡಲೇ ಅದೊಂದು ದಿನ ಸಂಜು ಒಬ್ಬನೇ ಮಂಜುವಿಗಾಗಲಿ ಅಥವಾ ಸುಮಾಳಿಗಾಗಲಿ ಯಾವುದೇ ಸೂಚನೆಯನ್ನು ಕೊಡದೆ, ಯಾರಿಗೂ ಒಂದು ಮಾತು ಹೇಳದೆ ನಾಪತ್ತೆಯಾಗಿ ಬಿಟ್ಟ. ನಮ್ಮ ಸುಮ ಈಗ ಹಾಡು ಹೇಳಿಕೊಂಡು ಯೋಚಿಸುತ್ತಿರುವುದು ಇದನ್ನೇ. ಇಷ್ಟು ಮಾತ್ರ ಹಾನಿಯಾಗಿದ್ದರೆ ಪರವಾಗಿರಲಿಲ್ಲ. ಸಂಜು ನಾಪತ್ತೆಯಾದಾಗಿನಿಂದ ನಮ್ಮ ಸುಮ ತೀರಾ ಮಂಕಾಗಿದ್ದಾಳೆ. ಮಾತ್ರವಲ್ಲ, ಸಂಜು ತನಗಾಗಿ ವಿದೇಶಕ್ಕೆ ಹಣ ಸಂಪಾದನೆಗಾಗಿ ಹೋಗಿದ್ದಾನೆ. ಇನ್ನು ಸ್ವಲ್ಪ ದಿನದಲ್ಲಿ ಬಂದೇ ಬರುತ್ತಾನೆ ಎಂಬ ಊಹೆಯೊಂದಿಗೆ. ಏಕೆಂದರೆ ಇಷ್ಟರವರೆಗೂ ಅವನ ಸುಳಿವೆ ಪತ್ತೆಯಾಗಿಲ್ಲ ಅಂದ ಮೇಲೆ ಅವನು ಹಣ ಸಂಪಾದಿಸಿ ವಿದೇಶದಿಂದ ವಾಪಸ್ಸಾಗುವುದು ಅದು ಇಂದಿನ ಕಾಲದಲ್ಲಿ ಎಷ್ಟು ನಿಜವೋ ಸುಮಾಳಿಗೆ ಗೊತ್ತು. ತನ್ನ ಹಾಗೂ ಸಂಜುವಿನ ಮದುವೆ ನಂತರದ ಸುಖ ನೆಮ್ಮದಿಯಿಂದ ತುಂಬಿದ ದಿನಗಳನ್ನೆಲ್ಲ ಸುಮಧುರ ಭಾವನೆಗಳೊಂದಿಗೆ ಹೆಣೆದು ತನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ಅದನ್ನು ತನ್ನ ಮನೆಯವರಿಗೂ ತಿಳಿಸದಿದ್ದ ಸುಮ ತನ್ನ ಮನೆಯವರು ಹುಡುಕಿದ ಎಲ್ಲ ಗಂಡುಗಳನ್ನು ತಿರಸ್ಕರಿಸುತ್ತಾ ಬಂದಿದ್ದಾಳೆ. ಪಾಪ, ತಮ್ಮ ಮಗಳ ಪ್ರೀತಿ ಪ್ರೇಮದ ವಿಷಯವೊಂದನ್ನೂ ಅರಿಯದ ಆ ಬಡಪಾಯಿ ತಂದೆ ತಾಯಿಗಳಿಗೆ ಮದುವೆಯಾಗದೆ ಶಿಕ್ಷೆ ಕೊಡುತ್ತಾ ಇರುವ ಸುಮ ತಾನೂ ವಿನಾಕಾರಣ ಶಿಕ್ಷೆ ಅನುಭವಿಸುತ್ತಿದ್ದಾಳೆ. ಪ್ರಸ್ತುತ ಸುಮಾಳನ್ನು ಗಂಡಿನ ಕಡೆಯವರೊಬ್ಬರು ತುಂಬ ಇಷ್ಟಪಟ್ಟು ಹೋಗಿದ್ದಾರೆ. ಈಗ ಈ ಸಂಬಂಧ ಮುಂದಿಟ್ಟುಕೊಂಡ ಸುಮಾಳಿಗೆ ತಾನು ಈ ಹೊಸ ಸಂಬಂಧವನ್ನು ಒಪ್ಪಿ ಮದುವೆಯಾದರೆ ತನ್ನ ಹಳೆಯ ಸಂಜು ಮತ್ತೆ ಬಂದರೆ ತಾನು ಅವನಿಗೆ ದ್ರೋಹ ಮಾಡಿದಂತಾಗುತ್ತದೆ ಎಂಬ ಅಪರಾಧಿ ಪ್ರಜ್ಞೆ ಒಂದು ಕಡೆ. ಇದರ ಜೊತೆಗೆ ಈ ಹೊಸ ಹುಡುಗನನ್ನು ಮದುವೆಯಾದ ಮೇಲೆ ಸಂಜು ಬರದಿದ್ದರೂ ಕೂಡ ಅವನೊಂದಿಗಿನ ನನ್ನದೇ ಹಳೆಯ ನೆನಪುಗಳು ನನ್ನ ಹೊಸ ದಾಂಪತ್ಯವನ್ನು ಸುಖವಾಗಿ ಅನುಭವಿಸಲು ಬಿಡುತ್ತವೆ ಎಂಬ ಅವಳ ಪ್ರಶ್ನೆ ಇನ್ನೊಂದು ಕಡೆ. ಹೀಗಾಗಿ ತಾನೀಗ ಮದುವೆಯಾಗಬೇಕೋ ಅಥವಾ ಸಂಜುವಿಗಾಗಿಯೇ ಕೊನೆಯವರೆಗೂ ಒಬ್ಬಂಟಿಯಾಗಿ ಕಾಯಬೇಕೋ ಎಂಬ ಗೊಂದಲದಲ್ಲಿದ್ದಾಳೆ. ನನ್ನ ಪ್ರಕಾರ ಎಂಥದೇ ಪರಿಸ್ಥಿತಿ ಎದುರಾದರೂ ಸುಮಾಳಿಗಲ್ಲದಿದ್ದರೂ ತನ್ನ ಜೀವದಾಸೆ ತೊರೆದು ಸೇವೆ ಮಾಡಿದ ಮಂಜುವಿಗಾದರೂ ಸಂಜು ತಾನು ಎಲ್ಲಿಗೆ ಹೋಗುತ್ತಿದ್ದೇನೆ, ಮುಂದೇನು ಮಾಡುತ್ತೇನೆ ಎಂದು ಕೂಲಂಕುಷವಾಗಿ ಹೇಳಿ ಸಮಾಧಾನವಾಗಿ ಹೋಗಿದ್ದರೆ ಅವನ ಬಗ್ಗೆ ನಂಬಿಕೆ ಗೌರವಗಳಿರುತ್ತಿದ್ದವು. ಮಾತ್ರವಲ್ಲ, ಮುಂಚಿನಿಂದಲೂ ಅವನು ಎಷ್ಟೇ ಒಳ್ಳೆಯವನಾದರೂ ಅವನು ಇಂದು ಸುಮಾಳಿಗೆ ಅವಳ ಪವಿತ್ರ ಪ್ರೇಮಕ್ಕೆ ಹೀಗೆ ಮೋಸ ಮಾಡಬಾರದಿತ್ತು. ಅವನು ಒಳ್ಳೆ ಉದ್ದೇಶದಿಂದಲೇ ಹೋಗಿರಬಹುದು, ಆದರೆ ಅದಕ್ಕೂ ಯಾವ ಸಾಕ್ಷಿಗಳು ಇಲ್ಲವಲ್ಲವೇ? ಅವನನ್ನು ಕಾಯುತ್ತಾ ಕುಳಿತಿರುವ ನಮ್ಮ ಸುಮಾಳ ಕತೆ ಇಷ್ಟೊಂದು ಭಯಂಕರವಾದರೆ ಇನ್ನು ಪಾಪ ಮಂಜು ಯಾರಿಗಾಗಿಯೋ ಮಾಡಿದ ಸಾಲ ತೀರಿಸಲು ಒದ್ದಾಡುತ್ತಿದ್ದಾನೆ. ಹಾಗಾಗಿ ಸಂಜು ಈಗಲೂ ಒಳ್ಳೆಯವನೇ ಆಗಿದ್ದರೂ ನಾಪತ್ತೆಯಾಗಿ ಸುಮಾರು ದಿನಗಳಾದ ಮೇಲೂ
ಅವನು ಸುಮಾಳನ್ನು ಮರೆತಿದ್ದಾನೆಂದರೆ ಅವನು ಸುಮಾಳನ್ನು ವಂಚಿಸಿ ಮೋಸ ಮಾಡಿದ್ದಾನೆ. ಹಾಗಾಗಿ ಸುಮಾಳಿಗೆ ನನ್ನ ಸಲಹೆ, ಅವಳು ಹೊಸದಾಗಿ ಬಂದ ವರನೊಂದಿಗೆ ಮದುವೆಯಾಗಿ ಹೊಸ ಜೀವನ ಆರಂಭಿಸಬೇಕೆಂಬುದು. ತನ್ಮೂಲಕ ಯಾವ ತಪ್ಪು ಮಾಡಿರದ ಅವಳ ತಂದೆ ತಾಯಿಯರು ಪಡುತ್ತಿರುವ ಶಿಕ್ಷೆಯನ್ನು ಹೋಗಿಸಬೇಕೆಂಬುದು. ಎಲ್ಲಕ್ಕಿಂತ ಮೇಲಾಗಿ ಒಂದು ಮಾತನ್ನು ಹೇಳದೆ ಹೋಗಿರುವುದು ಸಂಜುವಿನ ತಪ್ಪು. ಹಾಗಾಗಿ ಅವನು ಮಾಡಿದ ತಪ್ಪಿಗೆ ಅವನಿಗೆ ಶಿಕ್ಷೆಯಾಗಲೇಬೇಕು ಹೊರತು ಸುಮಾಳಿಗಲ್ಲ ಎಂಬುದೇ ನನ್ನ ನಿಲುವು. ಮಾತ್ರವಲ್ಲ, ಯಾವುದೇ ಖಚಿತತೆ ಇರದೆ ಸಂಜು ಬಂದೇ ಬರುತ್ತಾನೆ ಎಂಬ ನಂಬಿಕೆ ಸುಮಾಳಿಗೆ ಇರುವುದು ಸರ್ವೇ ಸಾಮಾನ್ಯ. ಆದರೆ ಈ ಪ್ರಾಪಂಚಿಕ ಕೋನದಿಂದ ನೋಡಿದರೆ ಇಂದಿನ ಕಾಲದಲ್ಲಿ ನಾವು ಎಷ್ಟೇ ಜಾಗರೂಕರಾಗಿದ್ದರೂ ಮೋಸ ಮಾಡುವವರಿದ್ದಾರೆ ಎಂಬುದನ್ನು ಸುಮಾ ಗಮನದಲ್ಲಿಟ್ಟುಕೊಳ್ಳಲೇಬೇಕು. ಇಷ್ಟೇ ಅಲ್ಲದೆ ಒಂದು ಬಾರಿ ನಾಪತ್ತೆಯಾದವನು ಮತ್ತೊಮ್ಮೆ ಮದುವೆಯ ನಂತರ ನಾಪತ್ತೆಯಾಗುವುದಿಲ್ಲ ಎಂಬುದಕ್ಕಾದರೂ ಯಾವ ಸಾಕ್ಷ್ಯಾಧಾರಗಳೂ ಇಲ್ಲವಲ್ಲವೇ? ಧನ್ಯವಾದ. ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.